ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ನೀರಿನಲ್ಲಿ ಈ ವಸ್ತುಗಳನ್ನು ಬೆರೆಸಿ ಸೂರ್ಯನಿಗೆ ಅರ್ಘ್ಯ ನೀಡಿದ್ರೆ ಶೀಘ್ರದಲ್ಲೇ ನಿಮ್ಮ ಎಲ್ಲಾ ಕೆಲಸಗಳು ಕೈಗೂಡುತ್ತವೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಪ್ರತಿಯೊಬ್ಬರಿಗೂ ಮದುವೆ ಬಗ್ಗೆ ಕನಸಿರುತ್ತೆ. ಕೆಲವರಿಗೆ ತಮ್ಮ ಮದುವೆ ಬಗ್ಗೆ ಚಿಂತೆ ಆದ್ರೆ ಇನ್ನು ಕೆಲವರಿಗೆ ತಮ್ಮ ಮಗಳ ಮದುವೆ, ತಮ್ಮ ತಂಗಿ ಮದುವೆ ಬಗ್ಗೆ ಚಿಂತೆ ಇರುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬೇಕು ಅಂತ ಅನ್ಕೊಂಡು ಮದುವೆಗಾಗಿ ವರ ಅಥವಾ ವಧುವಿನ ಹುಡುಕಾಟವನ್ನು ಕೂಡ ಭಾರಿ ಜೋರಾಗಿ ನಡೆಸ್ತಾರೆ. ಕೆಲವೊಮ್ಮೆ ಎಷ್ಟೇ ಹುಡುಕಿದ್ರೂ ಸರಿಯಾದ ವಧು ಅಥವಾ ವರ ಸಿಗೋದೇ ಇಲ್ಲ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಹುಡುಗ ಅಥವಾ ಹುಡುಗಿ ಸಿಕ್ಕರೂ ಕೂಡ ಜಾತಕದ ಸಮಸ್ಯೆ ಬರುತ್ತೆ. ಇನ್ನು ಕೆಲವೊಮ್ಮೆ ಎಲ್ಲಾ ಸೆಟ್ ಆಗಿ ಇನ್ನೇನು ಮದುವೆ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳುವಾಗ ಮದುವೆನೇ ನಿಂತು ಹೋಗುತ್ತೆ. ಕೆಲವೊಮ್ಮೆ ಮದುವೆ ಮಾಡಿಸೋದಕ್ಕೆ ಅಡೆತಡೆ ಬರೋದಕ್ಕೆ ಶುರುವಾಗುತ್ತೆ. ನಿಮ್ಮ ಜೀವನದಲ್ಲೂ ಇದೇ ರೀತಿ ಆಗ್ತಾ ಇದೆಯಾ? ಶೀಘ್ರದಲ್ಲಿ ಮದುವೆ ಆಗಬೇಕು ಅಂತ ನೀವು ಬಯಸಿದ್ರೆ ನಿಮ್ಮ ಕನಸು ನನಸಾಗಿಸುವ ಒಂದಷ್ಟು ಉಪಾಯಗಳನ್ನ ನಾವು ಹೇಳ್ತೀವಿ. ಆ ಉಪಾಯಗಳನ್ನ ತಿಳಿಯೋದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದಕ್ಕೆ ಮರಿಬೇಡಿ. ಸನಾತನ ಧರ್ಮದ ಪ್ರಕಾರ ಸೂರ್ಯನನ್ನು ನಿಜವಾದ ದೇವರು ಅಂತಾರೆ. ಯಾಕಂತಂದ್ರೆ ಸೂರ್ಯನನ್ನ ನಾವು ಕಣ್ತುಂಬಿಕೊಳ್ಬಹುದು. ಕಣ್ಣಿಗೆ ಕಾಣುವಂತಹ ದೇವರು ಸೂರ್ಯ. ಅಷ್ಟೇ ಅಲ್ಲ, ಸೂರ್ಯದೇವನನ್ನ ಎಲ್ಲಾ ರೋಗಗಳ ವಿನಾಶಕ ಅಂತಾನೂ ಕರೀತಾರೆ. ಸೂರ್ಯನಿಗೆ ಪ್ರತಿನಿತ್ಯ ಅರ್ಘ್ಯವನ್ನ ಸಲ್ಲಿಸೋದ್ರಿಂದ ತುಂಬಾನೇ ಪ್ರಯೋಜನಗಳಿವೆ. ಅದರಲ್ಲೂ ಭಾನುವಾರವನ್ನು ಸೂರ್ಯದೇವರಿಗೆ ಸಮರ್ಪಿಸಲಾಗಿದೆ. ಈ ದಿನ ನೀವು ಸೂರ್ಯನಿಗೆ ನೀರನ್ನ ಅರ್ಪಿಸಿದ್ರೆ ಸೂರ್ಯದೇವರ ವಿಶೇಷ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತಂತೆ. ಅದರಲ್ಲೂ ಬೆಳಗ್ಗೆ ಮನುಷ್ಯನ ದೇಹದಲ್ಲಿ ಪಾಸಿಟಿವ್ ಎನರ್ಜಿ ತುಂಬಾನೇ ಇರುತ್ತೆ. ಆ ಸಂದರ್ಭದಲ್ಲಿ ಸೂರ್ಯದೇವನಿಗೆ ಅರ್ಘ್ಯ ಸಲ್ಲಿಸೋದ್ರಿಂದ ಹೆಚ್ಚಿನ ಪ್ರಯೋಜನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ನಿಮಗೆ ಮದುವೆಗೆ ಸಂಬಂಧಿಸಿದ ಸಮಸ್ಯೆಗಳು ಬಂದ್ರೆ, ಮನೆಯಲ್ಲಿ ಶಾಂತಿ ನೆಲೆಸಬೇಕು ಅಂತಂದ್ರೆ ಸೂರ್ಯನಿಗೆ ಈ ರೀತಿಯಾಗಿ ಅರ್ಘ್ಯವನ್ನ ಸಲ್ಲಿಸಿ. ಇದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗಿ ನೀವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಸೂರ್ಯನಿಗೆ ಅರ್ಘ್ಯವನ್ನ ಸಲ್ಲಿಸೋದ್ರಿಂದ ಹೆಚ್ಚಿನ ಪ್ರಯೋಜನಗಳಿವೆ. ಅವುಗಳೆಂತಂದ್ರೆ, ಬೆಳಗ್ಗೆ ಸೂರ್ಯನನ್ನ ನೋಡ್ತಾ ಅರ್ಘ್ಯವನ್ನ ಅರ್ಪಿಸೋದ್ರಿಂದ ನಮ್ಮ ಕಣ್ಣುಗಳು ಆರೋಗ್ಯಕರವಾಗಿರುತ್ತವೆ. ಕಣ್ಣಿನ ಸಮಸ್ಯೆ ಇರೋರ್ಗೆ ಇದು ವಿಶೇಷವಾಗಿ ತುಂಬಾನೇ ಉಪಯುಕ್ತವಾಗಿದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಇಡೀ ದಿನ ನಿಮಗೆ ಒಳ್ಳೇದಾಗಬೇಕು ಅಂತಂದ್ರೆ ಸೂರ್ಯನಿಗೆ ನೀರನ್ನ ಅರ್ಪಿಸಬೇಕು. ಹೀಗೆ ಮಾಡಿದ್ರೆ ನೀವು ಕೈಗೊಂಡ ಕಾರ್ಯಗಳೆಲ್ಲವೂ ಒಳ್ಳೆಯ ಫಲವನ್ನ ನೀಡುತ್ತವೆ. ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತೆ. ಸಕ್ರಿಯವಾಗಿ ಕೆಲಸ ಮಾಡಬಹುದು. ಇಡೀ ದಿನ ಲವಲವಿಕೆಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಯಾವ ರೀತಿಯ ಅರ್ಘ್ಯವನ್ನ ಸೂರ್ಯನಿಗೆ ಸಮರ್ಪಿಸೋದ್ರಿಂದ ಏನೆಲ್ಲಾ ಪ್ರಯೋಜನ ಸಿಗುತ್ತೆ ಅನ್ನೋದನ್ನ ನೋಡೋಣ. ಸನಾತನ ಧರ್ಮದಲ್ಲಿ ದೇವರ ಪೂಜೆಯಲ್ಲಿ ಸಾಮಾನ್ಯವಾಗಿ ಹೂವಿನ ಬಳಕೆಯನ್ನ ಮಾಡ್ತಾರೆ. ದೇವರಿಗೆ ಹೂಗಳನ್ನ ಭಕ್ತಿಯಿಂದ ಸಮರ್ಪಿಸಿದ್ರೆ ಅದರಿಂದ ದೇವರ ಕೃಪೆಗೂ ಪಾತ್ರರಾಗ್ತೀರಿ. ಅದರಲ್ಲೂ ಸೂರ್ಯದೇವರಿಗೆ ಅರ್ಘ್ಯವನ್ನ ಸಮರ್ಪಿಸುವಾಗ ನೀರಿನ ಪಾತ್ರೆಯಲ್ಲಿ ಹೂಗಳನ್ನ ಹಾಕಬೇಕು. ಹೀಗೆ ಮಾಡೋದ್ರಿಂದ ನೀವು ಸೂರ್ಯದೇವನ ಆಶೀರ್ವಾದವನ್ನ ಪಡಿತೀರಿ. ಅಷ್ಟೇ ಅಲ್ಲ, ನೀವಂದುಕೊಂಡಂತಹ ಎಲ್ಲಾ ಕೆಲಸಗಳು ಕೂಡ ಈಡೇರುತ್ತವೆ. ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಬೇಕು ಅಂತಂದ್ರೆ ಅಕ್ಷತೆಯನ್ನ ಅರ್ಘ್ಯದಲ್ಲಿ ಬಳಕೆ ಮಾಡಿ. ಹೌದು, ಅಕ್ಷತೆಯನ್ನ ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವಾದ ವಸ್ತು ಅಂತ ಪರಿಗಣಿಸಲಾಗುತ್ತೆ. ಅಕ್ಷತೆಯನ್ನ ಮುಖ್ಯವಾಗಿ ದೇವರು ಮತ್ತು ದೇವತೆಗಳ ಪೂಜೆಯಲ್ಲಿ ಹಾಗೂ ಎಲ್ಲಾ ರೀತಿಯ ಶುಭ ಕಾರ್ಯದಲ್ಲಿ ಅಕ್ಷತೆಯನ್ನ ಬಳಸಲಾಗುತ್ತೆ. ಜ್ಯೋತಿಷ್ಯದ ಪ್ರಕಾರ ನೀರಿನಲ್ಲಿ ಅಕ್ಕಿಯನ್ನ ಹಾಕಿ ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸೋದ್ರಿಂದ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಸದಾ ಇರುತ್ತೆ. ನೀವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ನೀರಿನಲ್ಲಿ ಸ್ವಲ್ಪ ಕುಂಕುಮ ಹಾಕುವ ಮೂಲಕ ಸೂರ್ಯನನ್ನ ಪೂಜಿಸೋದು ಕೂಡ ತುಂಬಾನೇ ಮಂಗಳಕರವಾದಂತಹ ವಿಧಾನವಾಗಿದೆ.
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀರಿಗೆ ಕುಂಕುಮ ಹಾಕಿ ಅರ್ಘ್ಯ ಸಲ್ಲಿಸೋದ್ರಿಂದ ಸೂರ್ಯನಿಂದ ಉಂಟಾಗುವ ಎಲ್ಲಾ ರೀತಿಯ ಗ್ರಹದೋಷಗಳು ನಿವಾರಣೆಯಾಗುತ್ತೆ. ಅಷ್ಟೇ ಅಲ್ಲ, ಈ ವಿಧಾನವನ್ನ ಟ್ರೈ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಸುಧಾರಿಸುತ್ತವೆ. ಕುಂಕುಮದ ಕೆಂಪು ಬಣ್ಣವು ಸೂರ್ಯನ ಕಿರಣಗಳಿಗೆ ನಮ್ಮನ್ನ ಸಂಪರ್ಕಿಸುತ್ತೆ ಮತ್ತು ಇದು ದೇಹದಲ್ಲಿ ರಕ್ತ ಪರಿಚಲನೆಯನ್ನ ಹೆಚ್ಚಿಸುತ್ತೆ ಅಂತ ನಂಬಲಾಗಿದೆ. ಏನೇ ಮಾಡಿದ್ರೂ ಮದುವೆ ಆಗೋದಕ್ಕೆ ಅಡ್ಡಿ ಆತಂಕಗಳು ಬರ್ತಾ ಇವ್ಯಾ? ಮದುವೆ ಆಗೋದೇ ತಡ ಆಗ್ತಾ ಇದೆಯಾ? ಹಾಗಿದ್ರೆ ಅಂತಹ ಸಂದರ್ಭದಲ್ಲೂ ನೀವು ಈ ವಿಧಾನವನ್ನ ಅನುಸರಿಸುವ ಮೂಲಕ ಮದುವೆಗೆ ಇರುವಂತಹ ಅಡೆತಡೆಗಳನ್ನ ನಿವಾರಿಸಬಹುದು. ಅದಕ್ಕಾಗಿ ನೀವೇನ್ ಮಾಡಬೇಕು ಗೊತ್ತಾ? ಅರಿಶಿಣದ ಅರ್ಘ್ಯವನ್ನ ಬಳಕೆ ಮಾಡಬೇಕು. ಹೌದು, ಅರಿಶಿಣವನ್ನ ಸನಾತನ ಧರ್ಮದಲ್ಲಿ ಬಹಳ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಅರಿಶಿಣವನ್ನ ಮುಖ್ಯವಾಗಿ ಮದುವೆ ಮೊದಲಾದ ಮಂಗಳ ಸಮಾರಂಭಗಳಲ್ಲಿ ಬಳಸಲಾಗುತ್ತೆ. ಜ್ಯೋತಿಷ್ಯದ ಪ್ರಕಾರ ನೀರಿಗೆ ಅರಿಶಿಣವನ್ನ ಸೇರಿಸಿ ಸೂರ್ಯನಿಗೆ ಅರ್ಘ್ಯವನ್ನ ಸಮರ್ಪಿಸೋದ್ರಿಂದ ಬೇಗನೆ ಮದುವೆಯಾಗುವ ಯೋಗ ಕೂಡಿಬರುತ್ತೆ. ಅಷ್ಟೇ ಅಲ್ಲ, ಮದುವೆಯಾಗೋದಕ್ಕೆ ಯಾವ ಸಮಸ್ಯೆಗಳು ಇರೋದಿಲ್ಲ. ನಿಮ್ಮ ಮದುವೆಗೂ ಸಮಸ್ಯೆ ಆಗ್ತಾ ಇದ್ರೆ ನೀವು ಈ ವಿಧಾನವನ್ನ ಅನುಸರಿಸಬಹುದು. ಇನ್ನು ಕೊನೆಯದಾಗಿ ಹೇಳೋದಾದ್ರೆ, ನೀವು ಜೀವನದಲ್ಲಿ ಖುಷಿಯಾಗಿರ್ಬೇಕು, ನಿಮಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರದು, ಜೀವನವನ್ನ ತುಂಬಾನೇ ನೆಮ್ಮದಿಯಾಗಿ ಕಳಿಬೇಕು ಅಂತಂದ್ರೆ ಆವಾಗ ಕಲ್ಲು ಸಕ್ಕರೆಯನ್ನ ದೇವರ ಅರ್ಘ್ಯದಲ್ಲಿ ಬಳಸಬೇಕು. ಪ್ರಸಾದ ಮಾಡುವಾಗ ದೇವರಿಗೆ ಕಲ್ಲು ಸಕ್ಕರೆ ಅರ್ಪಿಸೋದ್ರಿಂದ ದೇವರು ಪ್ರಸನ್ನರಾಗ್ತಾರೆ ಅನ್ನೋ ನಂಬಿಕೆ ಇದೆ. ಅಷ್ಟೇ ಅಲ್ಲ, ಜ್ಯೋತಿಷ್ಯದ ಪ್ರಕಾರ ಸೂರ್ಯನಿಗೆ ಅರ್ಘ್ಯವನ್ನ ಸಮರ್ಪಿಸುವಾಗ ನೀರಿನ ಜೊತೆ ಕಲ್ಲು ಸಕ್ಕರೆಯನ್ನ ಬೆರೆಸಿ ಆ ನೀರನ್ನ ಸೂರ್ಯನಿಗೆ ಅರ್ಪಿಸೋದ್ರಿಂದ ಸೂರ್ಯದೇವರ ಅನುಗ್ರಹ ಸದಾ ನಿಮ್ಮ ಮೇಲಿರುತ್ತೆ. ಅಷ್ಟೇ ಅಲ್ಲ, ಇದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಕೂಡ ತರುತ್ತೆ. ಇವಿಷ್ಟು ಕಾರ್ಯಗಳನ್ನ ಮಾಡೋದ್ರಿಂದ ನೀವನ್ಕೊಂಡಂತಹ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಈ ವಿಧಾನಗಳ ಮೂಲಕ ನಿಮ್ಮ ಸಮಸ್ಯೆಗಳನ್ನ ನಿವಾರಿಸಬಹುದೇನೋ ನಿಜ, ಆದ್ರೆ ಅರ್ಘ್ಯವನ್ನ ಸಮರ್ಪಿಸೋದಕ್ಕೂ ಒಂದಷ್ಟು ನಿಯಮಗಳಿವೆ. ಅವುಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ತುಂಬಾ ಉತ್ತಮ. ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸಲು ಶುದ್ಧ ತಾಮ್ರದ ಪಾತ್ರೆಯನ್ನ ಬಳಸಬೇಕು. ಅದರ ಜೊತೆಗೆ ಒಂದು ಹೂವು, ಕುಂಕುಮ ಹಾಗೂ ಸ್ವಲ್ಪ ಅಕ್ಕಿಯನ್ನ ನೀರಲ್ಲಿ ಹಾಕಬೇಕು. ಅಷ್ಟೇ ಅಲ್ಲ, ಯಾವಾಗ್ಲೂ ಪೂರ್ವಕ್ಕೆ ಮುಖ ಮಾಡಿ ಕಾಲುಗಳ ಮೇಲೆ ನೀರು ಬೀಳದಂತೆ ಅರ್ಘ್ಯವನ್ನ ಅರ್ಪಿಸಬೇಕು. ಸೂರ್ಯನಿಗೆ ಅರ್ಪಿಸಿದ ನೀರು ಪಾದದ ಮೇಲೆ ಬಿದ್ರೆ ಅದು ಸೂರ್ಯದೇವನಿಗೆ ಮಾಡಿದ ಅಗೌರವ ಅಂತ ಪರಿಗಣಿಸಲಾಗುತ್ತೆ. ಮೋಡ ಕವಿದಿದ್ರೂ ಸೂರ್ಯ ಕಾಣದೇ ಇದ್ರೂ ಪೂರ್ವಾಭಿಮುಖವಾಗಿ ನಿಂತು ಅರ್ಘ್ಯವನ್ನ ಅರ್ಪಿಸೋದನ್ನ ಮರಿಬೇಡಿ.